ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷವಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮರೆ ಮುಂತಾದ ಮಹಾರಥಿಕರು. 7 ಅಕ್ಷವಿಣಿ ಪಾಂಡವ ಸೈನ್ಯ ಒಂದು ಕಡೆ. ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ರುಕ್ಮಿಣಿ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರದಂಡವಿಂದು ಜಗದಿ ಪಪಹಾರಿಣಿ ಕಾಂತೆ, ಪಪಹಾರಿಣಿ ಕಾಂತೆ, ಕಾಂತೆ ಪಪಹಾರಿಣಿ ಕಾಂತೆ, ಪಪಹಾರಿಣಿ. ಧರ್ಮರಾಜ ಸ್ಥಾಪನೆಗೆ ರುಕ್ಮಿಣಿ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗೆ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗೆ. ಕರ್ಮಭೂಮಿ ಭಾರತವು ಕರ್ಮಭೂಮಿ ಭಾರತ
ಭಾರತವು ಧನ್ಯವಾದೋತೆ ಕಾಂತೆ ಧನ್ಯವಾದೋತೆ ಕಾಂತೆ ಕಾಂತೆ ಧನ್ಯವಾದೋತೆ ಕಾಂತೆ ಧನ್ಯವಾದೋತೆ ಭಯವಿದೇಕೆ ಕಾಂತೆ ಶಾಂತೆ ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರಭು ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಿ ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ ಮತ್ತೊಮ್ಮೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದು ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ ಪುರಾತನದ ಅಳಿವೆ ನೂತನದ ಆವಿಷ್ಕಾರ ಯುದ್ಧವೆಂದು ಅವಶ್ಯಕ ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವ ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡುವೆನು ಒಂದು ಪುಣ್ಯ ಬೀಜವನ್ನು ನೆಡುವೆನು ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ ವಿಜ್ಞಾನ ಧರ್ಮ ರಾಜನೀತಿ ಮುಂತಾದ ಅನಗ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು ಸ್ವಾಮಿ ಈ ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ ದೃಷ್ಟಿ ಮಾತ್ರದಿಂದ ಈ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ರುಕ್ಮಿಣಿ ಸ್ವಾಮಿ ಕಾಡ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವೂ ಇಲ್ಲ ಆರ್ಯಾವರ್ತಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ ಅಭಿಮಾನ ಸುರೆಯಿಂದ ಪ್ರವರ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಯಾವುದಿಲ್ಲ ಪ್ರೇಯಸಿ ಸ್ವಾಮಿ ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಅಧಿಕಾರವಿರಲಿ ನೀನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಈ ಘೋರ ಹತ್ಯಾಕಾಂಡವು ನಿಲ್ಲಲಿ ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ರುಕ್ಮಿಣಿ ಪ್ರಾಣೇಶ್ವರ ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸಫಲವೇ ಆಗುವುದು ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ರುಕ್ಮಿಣಿ ಮನಕನು ರೂಪ ಬಾಮ ತೋರುವ ಗನಸು ವಿಲಾಸ ಸೊಬಗ ಬೀರುವ ಮನಕನು ರೂಪ ಭಾವ ತೋರುವ ಗನಸು ವಿಲಾಸ ಸೊಬಗ ಬೀರುವ ಬಾ ಚಂದ್ರಕಾಂತೆ ಸುಗುಣ ವಸಂತೆ ಬಾ ಚಂದ್ರಕಾಂತೆ ಸುಗುಣ ವಸಂತೆ ಬಾರೆ ನೀರೇ ಸಕಲ ಕಲಾ ಚತುರೇ ಬಾರೆ ರುಕ್ಮಿಣಿ ನೀರೇ ಪ್ರೇಯಸಿ ಸಕಲ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಭಾಮಿನಿ
ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ರುಕ್ಮಿಣಿ. ಎನ್ನ ಜೀವ ಪ್ರೇಯಸಿ ಎನ್ನ ಮನವನ್ನು ಗೆಲಿದ ರೂಪಸೆ ನೀ ಎನ್ನ ಜೀವ ಪ್ರೇಯಸಿ ಎನ್ನ ಮನವನ್ನು ಗೆಲಿದ ರೂಪಸೆ ಬಾನಿಲವೇಣಿ ಸೌಂದರ್ಯ ರಾಣಿ ಬಾನಿಲವೇಣಿ ಸೌಂದರ್ಯ ರಾಣಿ ಬಾರೇ ನೀರೇ ಸಕಲ ಕಲಾ ಚತುರೇ ಬಾರೇ ರುಕ್ಮಿಣಿ ಸ್ವಾಮಿ ನೀರೇ ಆಹಾ ಪ್ರೇಯಸಿ ರಾಣೇಶ್ವರ ಸಕಲ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳ ಭಾಷಿನಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ರುಕ್ಮಿಣಿ. ಅತಿಥ್ಯ ಪೆಸರನ್ನು ಪಡೆದನು ವೈ ಭವತಿ ಮೆರಿಗೆ ವೈ ಭವತಿ ಮೆರಿಗೆ ಪರಶಿವ ನಾಮವ ಪರುಸುತ್ತೆ ನಾನು ಪರಶಿವ ನಾಮವ ಪರುಸುತ್ತೆ ನಾನು ಜಗದಲ್ಲಿರುವೆ ಜನ ಅರುಸದಲೇ ಈ ಜಗದಲ್ಲಿರುವೆ ಜನ ಅರುಸದಲೇ ಸುರಪತಿ ಎಂದರೆ ಮೆರಿವೆ ನಾನು ಸುರಪತಿ ಎಂದರೆ ಮೆರಿವೆ ನಾನು ವೈ ಭವತಿ ಮೆರಿವೆ ವೈ ಭವತಿ ಮೆರಿವೆ ವೈ ಭವತಿ ಮೆರಿವೆ ಪರಶಿವ ನಾಮವ ಪರುಸುತ್ತೆ ನಾನು ಪರಶಿವ ನಾಮವ ಪರುಸುತ್ತೆ ನಾನು ಜಗದಲ್ಲಿರುವೆ ಜನ ಅರುಸದಲೇ ಈ ಜಗದಲ್ಲಿರುವೆ ಜನ ಅರುಸದಲೇ ಸುರಪತಿ ಎಂದರೆ ಮೆರಿವೆ ನಾನು ಸುರಪತಿ ಎಂದರೆ ಮೆರಿವೆ ನಾನು ವೈ ಭವತಿ ಮೆರಿವೆ ವೈ ಭವತಿ ಮೆರಿವೆ ವೈ ಭವತಿ ಮೆರಿವೆ ರಾಜ್ಯಭಾರ ರಾಜ್ಯಭಾರ ರಚನೆಯಂಗಿ ಪೂಜೈ ವರಮಂತ್ರಿ ಶೇಖರನೇ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಬೆಳೆದ ಬೆಳೆಗಳಿಂದ ಪ್ರಜೆಗಳು ಮಂತ್ರಿ ಆ ಪ್ರಭು ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಬೆಳೆದ ಬೆಳೆಗಳಿಂದ ಪ್ರಜೆಗಳು ಸುಖದಿ ಕಾಲವ ಕಳೆಯು ತೀರ್ಪರೆ ಸುಖದಿ ಕಾಲವ ಕಳೆಯು ತೀರ್ಪರೆ ರಾಜ್ಯಭಾರ ರಾಜ್ಯಭಾರ ರಚನೆಯಂಗಿ ಬುದ್ಧಿ ವರಮಂತ್ರಿ ಶೇಖರನೇ
ಕಳೆಯುತ್ತೀರ್ಪರ ಸುಖದಿ ಕಾಲವ ಕಳೆಯುತ್ತೀರ್ಪರ ರಾಜ್ಯಭಾರ ರಚನೆಯಂದು ವರಮಂತ್ರಿ ಶೇಖರನೇ ಮಂತ್ರಿಯೇ. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳು ಸೋಕಿಂದಿರುವರೆ ಅದನ್ನು ತಿಳಿಸಿ. ವಿಜ್ಞಾಪಿಸಲು ಮಹಾಪ್ರಭು. ರಾಜೇಶ್ವರ ಕಿಲ್ಲ ಜನರು ರಾಜಧರ್ಮ ಮೇರ ಜನರು. ಮಹಾಪ್ರಭು, ರಾಜೇಶ್ವರ ಕಿಲ್ಲ ಜನರು ರಾಜಧರ್ಮ ಮೇರ ದೇಹರು ರಾಜ ರಾಜ ಪೂಜ ತೇಜ. ಮಹಾಪ್ರಭು, ರಾಜ ರಾಜ ಪೂಜ ತೇಜ ರಾಜ ಧರ್ಮ ಮೇರ ದೇಹರು ರಾಜೇಶ್ವರ ಕಿಲ್ಲ ಜನರು ರಾಜ ಧರ್ಮ ಮೇರ ದೇಹರು. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಪ್ರಜೆಗಳೆಲ್ಲರೂ ಸೌಖ್ಯ ದೇಹರು. ಮಹಾಪ್ರಭು, ಮಂತ್ರಿ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಪ್ರಜೆಗಳೆಲ್ಲರೂ ಸೌಖ್ಯ ದೇಹರು ರಾಜ ರಾಜ ಲಾಲಿಸಯ್ಯ. ಮಹಾಪ್ರಭು, ರಾಜ ರಾಜ ಲಾಲಿಸಯ್ಯ ಏನ ಹೇಳಲಿ ನಿಮ್ಮ ಸಿರಿಯ ರಾಜೇಶ್ವರ ಕಿಲ ಜನರು ರಾಜ ಧರ್ಮ ಮೀರ ದೇಹರು. ಮಹಾಪ್ರಭು, ನಮ್ಮ ದ್ವಾರಕೆಯಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದ ಇರುವರು. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತಸವಾಯ್ತು. ಪೀಠದಲ್ಲಿ ಮುಂದಿಸು. ಅಪ್ಪಣೆ ಮಹಾಪ್ರಭು. ಸೈನ್ಯಾಕ್ಷನೇ. ಮಹಾಪ್ರಭು, ಬೆಳೆ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೆಳೆ ಸುತ್ತಲಿರುತ್ತಿದ್ದ ಚೆಂಡು ರಾಜರು ಸುತ್ತಲಿರುತ್ತಿದ್ದ ಚೆಂಡು ರಾಜರು ಕಪ್ಪ ಕಾಣಿಕೆಯ ತಂದೊಪ್ಪುತು ತೀರ್ಪರ ಬೆಳೆ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೆಳೆ ಶತ್ರು ಪಡೆನಲ್ಲ ಕಡಿದು ಶತ್ರು ಪಡೆನಲ್ಲ ಕಡಿದು ರಾಜ್ಯವ ಪಾಲಿಸುತ್ತೀರ್ಬದೆ ಬೆಳೆ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೆಳೆ ಸೈನ್ಯಾಕ್ಷನೇ. ಮಹಾಪ್ರಭು, ನಮ್ಮ ಸೈನ್ಯವು ಯಾವ ರೀತಿ ತಿಳಿಸು. ಅಪ್ಪಣೆ ಮಹಾಪ್ರಭು. ಭೂಪ ಲಾಲಿ ಚೆನ್ನಯ್ಯ, ಭೂಪ ಲಾಲಿ ಚೆನ್ನಯ್ಯ, ವಾಕ್ಯವನ್ನೀಗ ಭೂಪ ಲಾಲಿ ಚೆನ್ನಯ್ಯ. ಮಹಾಪ್ರಭು, ಹೋಗಲ್ಲ. ಚಂಡ ಚಂಡ ದಿರಿಬು ಮಂಡೆಗಳು ಖಂಡಿಸಿ, ಚಂಡ ಚಂಡ ದಿರಿಬು ಮಂಡೆಗಳು ಖಂಡಿಸಿ, ಚಂಡ ಪ್ರಚಂಡ ಉದಂಡಾದಿ ಮೆರವು, ಚಂಡ ಪ್ರಚಂಡ ಉದಂಡಾದಿ ಮೆರವು ಭೂಪ ಲಾಲಿ
ನಮ್ಮ ಸೈನ್ಯವಾದರೂ ಅಖಂಡ ಕೀರ್ತಿಯಿಂದ ಬೆಳಗುತ್ತಿರುವುದು ಮತ್ತೇನಪ್ಪಣೆ. ಬೇಷ್, ಬಹಳ ಸಂತಸವಾಯಿತು. ಧರೆಯಳು ಪ್ರಭು ಎಂದು ನಾ ಪುರವನು ನಾನಾಳ್ವೆನು. ಧರೆಯಳು ಪ್ರಭು ಎಂದು ನಾ ಪುರವನು ನಾನಾಳ್ವೆನು. ಮುಖ್ಯಮಂತ ಮಂತ್ರಿ ಸೈನಾಥ ಇರುವ ತನಕ ಅರುಷವ ನಾನಾಳ್ವೆನು. ಅರುಷವ ನಾನಾಳ್ವೆನು. ಅರುಷವ ನಾನಾಳ್ವೆನು. ಹಿತಾವಂತಯ ನಿಮ್ಮಯ ಹಿತಾವಾಚಯ ಕೇಳಿರಿ. ಹಿತಾವಂತಯ ನಿಮ್ಮಯ ಹಿತಾವಾಚಯ ಕೇಳಿರಿ. ಅತಿಶಯ ಪೆಸರನ್ನು ಪಡೆದನು ಅನುದಿನ ಅರುಷವ ನಾನಾಳ್ವೆನು. ಅರುಷವ ನಾನಾಳ್ವೆನು. ಅರುಷವ ನಾನಾಳ್ವೆನು. ನಿನ್ನಂಥ ಚಂದ್ರಾದ ಮಂತ್ರಿಯು ನಿನ್ನಂಥ ಶೂರನಾದ ಸೈನ್ಯಾಕ್ಷನು ನನ್ನ ಆಡಳಿತ ಆಗಿರುವಾಗ ನಮ್ಮ ರಾಜ್ಯಕ್ಕೆ ಆ ಕುಂದು ಕೊಟ್ಟು ಬರೋದು. ಬೇಷ್, ನಿಮ್ಮನ್ನು ಬಿಡಬೇಕು. ಸಮಾಚಾರವೇನು? ಆತ ರಾಜಮರ್ಯಾದೆ ಕರೆತಾನೆ. ನಿಮಗೆ ಮಂಗಳವಾಗಲಿ. ಬಾಯ್ ಪುಟದಲ್ಲಿ ಕುಳಿತಿಕೋ. ಆಗಬಹುದು ಗುರುದೇವ. ಏನು ಇಷ್ಟು ಮಾಡಿದ್ದಾರೆ? ಯಾರಲ್ಲಿ ರಾಜ ತೆಗೆಂಬರ ಮಾಡಿ ಅಂದದ ಶಿಲೆ ಎರಡು ನಲಿದಾಡಿವೆ. ಅಂದದ ಶಿಲೆ ಎರಡು ನಲಿದಾಡಿವೆ. ಅದರ ಪನ್ನೀರ ಪರಿಮಳ ಹೂಬಿರಿತು. ಅಂದದ ಶಿಲೆ ಎರಡು ನಲಿದಾಡಿವೆ. ಅದರ ಪನ್ನೀರ ಪರಿಮಳ ಹೂಬಿರಿತು. ಅಂದದ ಶಿಲೆ ಎರಡು ನಲಿದಾಡಿವೆ. ಮೋಹಿನಿ ಎನ್ನುವುದು ಇವಳ ಸರಲ್ಲವೇ. ಮನ ಮೋಹ ತುಂಬಿದ ಚೆಲುವಲ್ಲವೇ. ಮೋಹಿನಿ ಎನ್ನುವುದು ಇವಳ ಸರಲ್ಲವೇ. ಮನ ಮೋಹ ತುಂಬಿದ ಚೆಲುವಲ್ಲವೇ. ನಾಯಕನೇ ನಿನಗೆ ಈ ಹೂವಲ್ಲವೇ. ಆ ನಾಯಕನೇ ನಿನಗೆ ಈ ಹೂವಲ್ಲವೇ. ನಾಯಕನೇ ನಿನಗೆ ಈ ಹೂವಲ್ಲವೇ. ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆ ಎರಡು ನಲಿದಾಡಿವೆ. ಸಾಸ ಸಾಸ ಪದ ಸಾಸ ಸಾಸ ಪದ ಸಾಸ ಸಾಸ ದ ಪದ ದ ದ ರೀರಿ ರೀರಿ ದಸ ರೀರಿ ರೀರಿ ದಸ ಗಾರಿ ಗಾರಿ ಸರಿ ಸಾಸ ಸ. ಸಾಸ ಪದ ಸಾಸ ದ ಪದ ದ ದ ರೀರಿ ದಸ ರೀರಿ ದಸ ಗಾರಿ ಗಾರಿ ಸರಿ ಸ ಸ ಸ. ಸರಿಗ ಪದ ಪಗರಿ ಗ ಗ ಗ ಪದ ಸರಿ ಗಾರಿ ಸರಿ ಸ ಸ ಸ. ಸರಿಗ ಪದ
ಪಗರಿ ಗ ಗ ಗ ಪದ ಸರಿ ಗರಿ ಸರಿ ಸ ಸ ಸ ಸ ದ ದ ಪಗ ದ ದ ಪದ ಪಗರಿ ಪ ಪಗ ಪಗರಿ ಸರಿ ಗ ಪದ ಸ ಸ ಸ ದ ದ ಪಗ ದ ದ ಪದ ಪಗರಿ ಪ ಪಗ ಪಗರಿ ಸರಿ ಗ ಪದ ಸ ಸರಿ ಗ ಗ ರಿ ಗ ಪ ಪ ರಿ ಗ ಪದ ಸ ರಿ ಗ ಪದ ಸ ರಿ ಗ ಪದ ರಿ ಗ ಪದ ಸ ರಿ ಗ ಪದ ಸ ರಿ ಗ ಪದ ರಿ ಗ ಪದ ಸ ರಿ ಗ ಪದ ಸ ರಿ ಗ ಪದ ಮುತ್ತಿನ ಮಾಲೆಯ ಕಟ್ಟಿ ತಂದಿಹ ಹೆಣ್ಣೊಂದು ಆಸೆಯ ತುಂಬಿದ ತುಂಬಿಯ ರೀತಿ ತಾನೊಂದು ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಸಂಗೀತದ ಸ್ವರಗೀತೆ ಹಾಡುತ್ತಾ ನಲಿಯುವುದು ತಾನೊಂದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು ಹಾಡುತ್ತಾ ಬರುವುದು ದುಂಬಿಯ ತೆರದಿ 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 ಅಂದದ ಶಿಲೆಯೆರಡು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿತು ಅಂದದ ಶಿಲೆಯೆರಡು ನಲಿದಾಡಿವೆ 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 ಯಾರಲ್ಲಿ ನದಿಗೆ ಬಹುಮಾನ ಕೊಟ್ಟು ಕಳಿಸಿ ಸಿಯೋಧನ ಗುರುದೇವ ಬಂದ ಸಮಾಚಾರವೇನು? ಹಸ್ತಿನಾವತಿ ಎಲ್ಲ ಕ್ಷೇಮವೇ? ಗುರುದೇವ ಎಲ್ಲರೂ ಕುಶಲದಿಂದಿರುವರು. ಬಂದ ಸಮಾಚಾರವೇನು? ಗುರುದೇವ ನಮಗೂ ಪಾಂಡವರಿಗೂ ಘೋರವಾದ ಯುದ್ಧವು ಸಂಘಟಿಸಿರುವುದು. ಅದಕ್ಕಾಗಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಜಯವನ್ನು ಹೊಂದಲು ನಾನಿಲ್ಲಿಗೆ ಬಂದೆನು. ಕೃಷ್ಣದೇವಿ ಬಳಿ ಹೋಗಿದ್ದಲ್ಲ, ಏನಾಯ್ತು ದುರ್ಯೋಧನ? ಗುರುದೇವ ಕೃಷ್ಣನು ಪಾಂಡವರ ಪಕ್ಷವಾಗಿ ಬರುವನಂತೆ. ನೀವು ಮತ್ತು ನಿಮ್ಮ ಅಕ್ಷರಣಿ ಸೈನ್ಯ ನನ್ನ ವಶವಾಯಿತು. ಕೃಷ್ಣನು ಯಾವಾಗಲೂ ಹೀಗೆ ದುರ್ಯೋಧನ. ಆದರೆ ಅವರು ಪಾತ್ರವನ್ನು ಬಿಟ್ಟು ಇರುವಾಗಿಲ್ಲ. ಸಿಯೋಧನ, ಕೃಷ್ಣನೇ ಬೇರೆ ನಾನೇ ಬೇರೆ ಅದನ್ನಲ್ಲ. ನನ್ನೇ ಇದ್ದೇವೆ ನಿನ್ನೆ ಭಾವಿಸಿ ನಿನಗೆ ಜೀವನ ತಂದು ಕೊಡುವನು. ಹೋಗಿ ಬಾ ಸಿಯೋಧನ. ಗುರುದೇವ ನಿಮ್ಮ ಆಶೀರ್ವಾದ ಬಲದಿಂದ ಆ ಪಾಂಡವರು ಕುರಿಗುತ್ತದೆ, ಎಂದಿಗೂ ಬಿಡುವುದಿಲ್ಲ. ನಾನಿಂದ ಬರ್ತೇನೆ. ಹೋಗಿ ಬಾ ದುರ್ಯೋಧನ, ಮಂಗಳವಾಗಲಿ. ಸೈನ್ಯಾಕ್ಷಣೆ ಮಹಾಪ್ರಭು, ಹೊಸ್ತಿಲಿಗೆ ಬಿಡಲು ಸೈನ್ಯವನ್ನು ಸಿದ್ಧಪಡಿಸಿ. ಅಪ್ಪಣೆ ಮಹಾಪ್ರಭು. ಇಂದು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೇ ಇದ್ದರು ಮದ್ದಾನೆ ಬಲವುಳ್ಳ ಗುರುದೇವ ಬಲರಾಮ ಸಹಿತ ಯಾದವಾಂಶಿ ಸೈನ್ಯವೇ ನನ್ನ ವಶವಾಯಿತು. ಇಲ್ಲವೋ ಪಾಂಡವ ಗಂಡ ಭೀಮ ಬೋರ್ಗರೆದು ಒಕ್ಕಿ ಬರುತ್ತದೆ ಭೀಕರ ಸಮರದಲ್ಲಿ. ಈ ನನ್ನ ನೆಚ್ಚಿನ ಗದೆಯಿಂದ ನಿನ್ನ ಒಳಗ ಸೇಡಲು ಈ ನನ್ನ ಉಕ್ಕಿರಂತ ಬಾಹುಗಳು ಏಕೆ ಏಕೆ ಕುಣಿಯುತ್ತಿರುವುದು, ಏಕೆ ಏಕೆ ಕುಣಿಯುತ್ತಿರುವುದು? ಇದು ಧರ್ಮಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ
ಈ ಜಗತ್ತಿನ ವ್ಯಾಪಾರವನ್ನು ನೋಡಿದರೆ ದಿನ ದಿನಕ್ಕೆ ಅತಿಶಯವು ಹೆಚ್ಚುತ್ತಲೇ ಇರುವುದು. ಅದರಲ್ಲಿಯೂ ಅರಿಷಡ್ವರ್ಗಗಳ ವ್ಯಾಪಾರವನ್ನು ವರ್ಣಿಸಲು ಯಾರಿಗೂ ಸಾಧ್ಯವಿಲ್ಲ. ಆ ದುರ್ಯೋಧನನು ವಿವೇಕವನ್ನು ಹೇಳಿದ ನನ್ನ ಮೇಲೆ ಕುಪಿತನಾಗಿ ನನ್ನ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧಕ್ಕೆ ಬರುವುದಾಗಿ ವೀಳ್ಯವನ್ನು ಪಡೆದು ಹೊರಟಿರುವನು. ಅಗ್ರಜನು ಸೈನ್ಯವನ್ನು ಸಿದ್ಧಗೊಳಿಸುತ್ತಿರುವನು. ಈಗ ನಾನು ಸಮಯವನ್ನರಿತು ಅಗ್ರಜನು ಭೂಮಿಗೆ ಹೋಗುವ ಸಮಯದಲ್ಲಿ ಒಂದು ಗೋವಿನಿಂದ ಆತನಿಗೆ ತೊಂದರೆ ಉಂಟು ಮಾಡಿ ಆತನಿಂದಲೇ ಮರಣಗೊಂಡಂತೆ ನಟಿಸಿ ಮಹಾ ಚಿಂತೆಗೆ ಗುರಿಪಡಿಸಿದರೆ ಪಾಪ ಪರಿಹಾರದ ಸಲುವಾಗಿ ಅಗ್ರಜನು ಆಲೋಚಿಸಲು ನನ್ನಲ್ಲಿ ಬರುವನು. ಅದೋ ಬಲಭದ್ರನು ಭೂಮಿಗೆ ಹೋಗುತ್ತಿರುವನು. ಏ ಮಾಯೆ, ಬೇಗ ಪಶುರೂಪವನ್ನು ಧರಿಸಿ ಅಣ್ಣನನ್ನು ಹಿಂಬಾಲಿಸು. ಇದೇನಿದು? ಈ ಗೋವು ನನ್ನೇ ಹಿಂಬಾಲಿಸುತ್ತದಲ್ಲ, ಎಲ್ಲಿಗೋದ್ರೂ ನನ್ನೇ ಹಿಂಬಾಲಿಸುತ್ತದೆ. ಏಯ್ ಏಯ್, ಇದೇನಿದು? ಸಣ್ಣ ತಲೆ ಅಸಲು ಮಾತ್ರಕ್ಕೆ ಗೋವು ರಥವಾಯಿತಲ್ಲ. ಅಲ್ಲ ಶಿವ, ಏನು ಮಾಡುವುದು? ಆ ಕಟ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ. ಅಕಟ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ. ಜೀವಿಸಲಾರೆ ಜೀವಿಸಲಾರೆ ಇಂಥ ಪಾಪವ ನಾಗೈದೆ. ಜೀವಿಸಲಾರೆ ಜೀವಿಸಲಾರೆ ಇಂಥ ಪಾಪವ ನಾಗೈದೆ. ಪಾಪವ ತೊರೆಯುವ ತನಕ ಕಾಣೆನು ಈ ಜಗದಿ, ಅಯ್ಯೋ ಕಾಣೆನು ಈ ಜಗದಿ. ಅಕಟ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಒಳಗಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಕಳೆಯುವ ತನಕ ಕಾಣನು ಈ ಜಗದಿ, ಅಯ್ಯೋ ಕಾಣನು ಈ ಜಗದಿ. ಅಕಟ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ. ಅಯ್ಯೋ ಶಾಪಕ್ಕೆ ಒಳಗಾದೆ. ಏನು ಮಾಡುವುದು? ಗೋತ್ಯ ಪ್ರಾಪ್ತಿ ಆಯಿತಲ್ಲ, ಇದಕ್ಕೆ ಪರಿಹಾರ ಬಲ್ಲವರು ಯಾರು? ಸಾತಕಿ, ಬಲಭದ್ರ ದೇವ, ಏಕೆ ಚಿಂತಾಗ್ರಂತನಾಗಿರುವೆ? ಸಾತಕಿ, ಏನಂತ ಹೇಳಲಿ? ಈ ದಿನ ಗೋವತ್ಯು ಪ್ರಾಪ್ತಿ ಆಗಿರುವುದು, ಇದಕ್ಕೆ ಪರಿಹಾರ ಬಲ್ಲವರು ಯಾರು? ಕೃಷ್ಣನನ್ನು ಕೇಳು, ಅವನಿಗೆ ಅರಿಯದ ಶಾಸ್ತ್ರವೇ. ಹಾಗಾದ್ರೆ ಕೃಷ್ಣನ ಬರಮಾಡು. ಅಪ್ಪಣೆ ಬಲಭದ್ರ. ಡೈಲಾಗೆ ಅಗ್ರಜನಿಗೆ ವಂದಿಸುವೆನು. ಅಣ್ಣ ಮಂಗಳವಾಗಲಿ. ಅಣ್ಣ, ವಿಶೇಷವೇನು? ಏಕೆ ಯೋಚಿಸುತ್ತಿರುವೆ? ಕೃಷ್ಣ, ಏನಂತ ಹೇಳಲಿ? ಈ ದಿನ ಬೈಲ್ಭೂಮಿಗೆ ಹೋಗುವಾಗ ಒಂದು ಗೋವನ್ನು ನಾನು ಹಿಂಬಾಲಿಸಿತ್ತು. ಸಣ್ಣ ಕಲೆಸದ ಮಾತ್ರಕ್ಕೆ ಅಥವಾಯಿತು. ಇದಕ್ಕೆ ಪರಿಹಾರವೇನು ಕೃಷ್ಣ? ಏನು? ಗೋತೆ ಶಿವ ಶಿವ, ನಮ್ಮ ವಂಶಕ್ಷೀಣ, ಮಹಾಪಾಪ, ಅತಿ ಭಯಂಕರ. ಅಣ್ಣ, ಮುಂದೇನು ಗತಿ? ಇದಕ್ಕೆ ಶಾಸ್ತ್ರ ಪ್ರಮಾಣವೇನೆಂದರೆ ಇಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡುತ್ತಾ ಕಾಶಿ, ಹರಿದ್ವಾರ, ಗಯಾ, ಗೋಕರ್ಣ, ಕಂಚಿ, ಕಾಳಹಸ್ತಿ ಮುಂತಾದ ಪುಣ್ಯ ಕ್ಷೇತ್ರಗಳನ್ನು ಸಂಚರಿಸಿ ಗಂಗಾ, ಯಮುನಾ, ತುಂಗಭದ್ರಾ, ಗೋದಾವರಿ, ಕಾವೇರಿ, ಸರಸ್ವತಿ ಮುಂತಾದ ನದಿಗಳಲ್ಲಿ ಸ್ನಾನ ಮಾಡಿ ಭಗವಂತ ಸೇವೆಯನ್ನು ನಡೆಸಿದರೆ ಗೋ ಹತ್ಯೆ ಪಾಪ ಪರಿಹಾರವಾಗುವುದಣ್ಣ. ಕೃಷ್ಣ, ಹಾಗಾದ್ರೆ ಈಗಲೇ ಕೂತಷ್ಟಕ್ಕೆ ಹೋಗಲ್ಲ ನಾನು? ಆಗಲೇ ಅಣ್ಣ. ರಾಜ್ಯ ವಿಚಾರದಲ್ಲಿ ಎಚ್ಚನಾಗಿರು. ಆಗಲೇ ಅಣ್ಣ. ಇದೇನು ಬಲಭದ್ರ ನಾವು ಬರಲ್ಲ ಕೃಷ್ಣ. ಇದೇನು ಬಲಭದ್ರ ದೇವ? ಈಗ ತಾನೇ ದುರ್ಯೋಧನಿಗೆ ಸಹಾಯ ಮಾಡುತ್ತೇನೆಂದು ಸೈನ್ಯಕ್ಕೆ ಆಜ್ಞಾಪಿಸಿರುವುದು. ಸಾರ್ಥಕಿ, ದುರ್ಯೋಧನ ಕಥೆ ನನಗೆ ಏತಕ್ಕೆ? ನನಗೆ ಬಂದ ಆಪತ್ತನ್ನು ಪರಿಹರಿಸಿಕೊಂಡೆ ಸಾಲದೆ, ಅವನ ಚಿಂತೆ ನಮಗೆ ಏತಕ್ಕೆ? ಅದೇ ಅಣ್ಣ.
ಕಷ್ಟಾನಯ್ಯ ನಿನ್ನ ಸಹವಾಸ ಕೃಷ್ಣ, ಕಷ್ಟಾನಯ್ಯ ನಿನ್ನ ಸಹವಾಸ. ಇಲ್ಲದ ದೋಷಾರೋಪಣೆಯನ್ನು ಬಲಭದ್ರ ದೇವನ ಮೇಲೆ ತಂದೊಡ್ಡಿ ಸ್ಥಳಭ್ರಷ್ಟನಾಗುವಂತೆ ಮಾಡಿದ್ದೆಯೇ. ನಿನ್ನನ್ನು ನಂಬುವುದಾದರೂ ಹೇಗೆ? ಸಾರ್ಥಕೆ, ನಾನು ನಿರಾಯುಧನಾಗಿ ಪಾಂಡವರ ಕಡೆ, ಅಗ್ರಜನು ಅಲಾಯುಧನಾಗಿ ಕೌರವರ ಕಡೆ ನಿಂತು ಉಭಯ ಪಕ್ಷದವರು ಕಾದಾಡುವಾಗ ಬಲಭದ್ರನನ್ನು ಜಯಿಸುವುದು ಕಷ್ಟವಾಗುವುದು. ಅಪಾಯ ಬರುವ ಸಂಭವದಲ್ಲಿ ಉಪಾಯದಿಂದ ಗೆಲ್ಲಬೇಕು. ಆದ್ದರಿಂದ ಹೀಗೆ ಮಾಡಿದನು. ನಡೆ, ಹಸ್ತಿನಾವತಿಗೆ ಹೋಗಿ ಆ ದುರ್ಯೋಧನಿಗೆ ಕೆಲವು ಬುದ್ಧಿವಾದಗಳನ್ನು ಹೇಳಿ ನೋಡೋಣ. ಕೃಷ್ಣ ಮೊರೆಯ ಕೇಳೋ ಗೋಪಿ ಲೋಲ ಕೃಷ್ಣ 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 ವಾಸುದೇವ ಪರಮಾತ್ಮ ಹರಿಯೆನ್ನನೆ ಮರೆತ ಮೇಲೆ ನಾ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ. ಪರಮಾತ್ಮ ವಾಸುದೇವ ಹರಿಯೆನ್ನನೆ ಮರೆತ ಮೇಲೆ ನಾ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ಪರಮಾತ್ಮ ವಾಸುದೇವ ತಂದೆ ತಾಯಿ ಬಂಧು
ಪಾಂಚಾಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪಾಂಚಾಲಿ ಪ್ರಿಯತಮೆ ಏಕೆ ಚಿಂತಿಪೆ ದ್ರುಪದ ನಂದಿನಿ ಏಕೆ ಚಿಂತಿಪೆ ದ್ರುಪದ ನಂದಿನಿ ದುಗುಡ ಬಿಡು ಅಭಯ ಬಿಡು ಕಮಲ ನಂದಿನಿ ಪ್ರಿಯ ದುಗುಡ ಬಿಡು ಅಭಯ ಬಿಡು ಕಮಲ ನಂದಿನಿ ಪ್ರಿಯ ಏಕೆ ಚಿಂತಿಪೆ ದ್ರುಪದ ನಂದಿನಿ ದುರದಿ ದುರುಳ ಕುರುಪತಿಯ ತೊಡ ಮರಿದು ಮುದ ತರುವೆ ದುರದಿ ದುರುಳ ಕುರುಪತಿಯ ತೊಡ ಮರಿದು ಮುದ ತರುವೆ ಗಡುಮದಾಂಧರವರನ್ನು ವರಿಸದ ಬಿಡಗದೆಯಲೆ ಗಡುಮದಾಂಧರವರನ್ನು ವರಿಸದ ಬಿಡಗದೆಯಲೆ ತೊಡೆ ತಟ್ಟಿ ಪುಡಿಗುಟ್ಟಿ ನೆರಮೆಟ್ಟಿ ನಿಲ್ಲುವೆ ತಟ್ಟಿ ಪುಡಿಗುಟ್ಟಿ ಎಡಮೆಟ್ಟಿ ನಿಲ್ಲುವೆ ಏಕೆ ಚಿಂತಿಪೆ ದ್ರುಪದ ನಂದಿನಿ ದುಗುಡ ಬಿಡು ಅಭಯ ಬಿಡು ಕಮಲ ನಂದಿನಿ ಪ್ರಿಯ ಏಕೆ ಚಿಂತಿಪೆ ದ್ರುಪದ ನಂದಿನಿ ದ್ರುಪದ ನಂದಿನಿ ವಿಪಿನ ವಾಸ ಭವನಯ ಮರೆವೆ ನಾಮ ತರುಣಿಯೇ ವಿಪಿನ ವಾಸ ಭವನಯ ಮರವಿನ ತರುಣಿಯೇ ಕಪಟತನದ ವಂಚಕರ ಹೃದಯವನ್ನು ಸೀಳಿದೆ ಕಪಟತನದ ವಂಚಕರ ಹೃದಯವನ್ನು ಸೀಳಿದೆ ತೊಡೆ ತಟ್ಟಿ ಪುಡಿಗುಟ್ಟಿ ಎಡಮೆಟ್ಟಿ ನಿಲ್ಲುವೆ ತೊಡೆ ತಟ್ಟಿ ಪುಡಿಗುಟ್ಟಿ ಎಡಮೆಟ್ಟಿ ನಿಲ್ಲುವೆ ಏಕೆ ಚಿಂತಿಪೆ ದ್ರುಪದ ನಂದಿನಿ ದುಗುಡ ಬಿಡು ಅಭಯ ಬಿಡು ಕಮಲ ನಂದಿನಿ ಪ್ರಿಯ ಏಕೆ ಚಿಂತಿಪೆ ದ್ರುಪದ ನಂದಿನಿ ದ್ರುಪದ ನಂದಿನಿ ದ್ರುಪದ ನಂದಿನಿ ಪಾಂಚಾಲಿ ಪಾಂಚಾಲಿ ನಾನು ನಿನ್ನೊಡನೆ ಈ ದಿನ ಸರಸ ಸಲ್ಲಾಪಗಳಿಂದ ಮೃದು ನುಡಿಗಳಿಂದ ಮನತಣಿಸಿಕೊಳ್ಳಲು ಬಂದರೆ ನೀನು ಈ ರೀತಿ ಕೋಪವನ್ನು ತಾಳಿ ಖಿನ್ನಳಾಗಿರುವುದು ಸರಿಯೇ? ಪಾಂಚಾಲೆ ನನ್ನೊಡನೆ ಮುದ್ದಾದ 4 ಮಾತುಗಳನ್ನಾಡಬಾರದೇನೆ ಪ್ರಿಯತಮೆ? ನಿನ್ನ ಚಿಂತೆಗೆ ಕಾರಣವೇನು? ಪ್ರಾಣೇಶ್ವರ, ನಾನು ಸುಮ್ಮನೆ ಚಿಂತಿಸುತ್ತಿಲ್ಲ ಪ್ರಿಯ. ಈ ನನ್ನ ಚಿಂತೆಗೆ ಒಂದಲ್ಲ 10 ಕಾರಣಗಳಿರುವವು. ಸ್ವಾಮಿ, ಈ ದಿವಸ ನಾನು ಅಲ್ಲ ಪ್ರಭುವೆ, ನನ್ನ ಚಿಂತೆಯನ್ನು ನಿಮ್ಮೊಡನೆ ತಿಳಿಸಬಹುದಾಗಿತ್ತು. ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆಗಲಿ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ದೇವಿ, ಸಾಕು ನಿಲ್ಲಿಸು ನಿನ್ನ ಬಿರುನುಡಿಗಳನ್ನು. ಹಿಂದೆ ನಿನಗೊದಗಿದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರು ಯಾರು? ಈ ಪ್ರಚಂಡ ಭೀಮನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆಯಬಾರದೆಂದು ನಾವು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಏಣಿಗಳೆಂದು ಭಾವಿಸಿದೆಯಾ? ಪಾಂಚಾಲೆ, ಸಪ್ತ ದೀಪವೇ ವ್ಯರ್ಥವಾದರೂ ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಮುಳುಗಿ ಹೋದರು. ಚಲಿಸುತ್ತಿರುವ ಸೂರ್ಯಚಂದ್ರಾದಿ ಇಂದು ಮುಂದಾದರೂ ಈ ಭೂಮಿಯೇ ತಲೆ ಕೆಳಗಾದರು. ಈ ಭೀಮನು ಮಾಡಿದ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ. ಹಾಗೇನಾದರೂ ನನ್ನ 3 ಮಂದಿ ಸಹೋದರರು ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾತಿನಂತೆ ನಡೆಯುವುದಾದರೆ ಅಂದೆ ನಾನು ಈ ಗದೆಯನ್ನು ಧರಿಸಿ ಹಸ್ತಿನಾವತಿಯನ್ನು ಪ್ರವೇಶಿಸಿ
ಕೆಳಗೆ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುತ್ತೇನೆ. ಹಾಗಾದರೆ ನೀವಲ್ಲವೇ ಪುರುಷರಿಗಿಲ್ಲ ದೊಡ್ಡ ಶಿಖಾಮಣಿಯು? ಪಾಂಚಾಲೆ ಕೇಳೆ ದೃಪದ ಸುತೆ, ಕೇಳೆ ದೃಪದ ಸುತೆ, ಸತಿ ಇದೆ ನುತೆ ಮನೋಜ್ಞ ಚಾರಿತೆ, ಸ್ವಾಮಿ ನಿಜವೇ? ಸತಿ ಇದೆ ನುತೆ ಮನೋಜ್ಞ ಚಾರಿತೆ, ಕೇಳೆ ದೃಪದ ಸುತೆ. ಪಡ ಪಡ ಬಿಡು ನೀ ಕೆಡು ಕೌರವನ, ಪಡ ಮುರಿಯದ ಬಿಡಗದ ಎಳುನ. ನಿಜವೇ ಪ್ರಿಯ? ಪಡ ಪಡ ಬಿಡು ನೀ ಕೆಡು ಕೌರವನ, ಪಡ ಮುರಿಯದ ಬಿಡಗದ ಎಳುನ. ದುರುಳ ದುಶ್ಯಾಸನೊಡಲನ್ನು ಬಗೆದು, ದುರುಳ ದುಶ್ಯಾಸನೊಡಲನ್ನು ಬಗೆದು, ಬಿಡದಲೆ ರಘುತದಿ ಮುಡಿಗಟ್ಟಿಸುವೆ, ಬಿಡದಲೆ ರಘುತದಿ ಮುಡಿಗಟ್ಟಿಸುವೆ. ದೃಪದ ಸುತೆ, ಸತಿ ಇದೆ ನುತೆ ಮನೋಜ್ಞ ಚಾರಿತೆ, ಸತಿ ಇದೆ ನುತೆ ಮನೋಜ್ಞ ಚಾರಿತೆ. ದೃಪದ ಸುತೆ, ದೃಪದ ಸುತೆ, ದೃಪದ ಸುತೆ. ದೇವಿ ಎಂದಿಗೆ ರಣರಂಗದ ಮಧ್ಯದಲ್ಲಿ ನಿಂತು ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಸೀಳೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನ ಅಂದು ಅಂದು ನನ್ನನ್ನು ಮಗಳು. ಅದುವರೆವಿಗೂ ಈ ನಿನ್ನ ಮಗಳಿಗೆ ಮಾತುಗಳು ಅನಾವಶ್ಯಕ. ದ್ರೌಪದಿ, ನಡೆದ ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ನೀನೇಕೆ ನಿನ್ನ ಆತ್ಮಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಭಯವು ದೂರವಾಗುವ ಕಾಲ ಸನ್ನಿಹಿತವಾಗಿದೆ. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವೇ ನನ್ನ ನಿಮಗ ಹುಚ್ಚುತನದ ಭ್ರಾಂತಿ? ದರ್ಪದ ಕುಡಿಕಿ ತೊಗೆಯಲು ದಿಟ್ಟತನದ ಅಟ್ಟಾಸ ಕಿತ್ತೆಸೆದು ಚಂಡರಾದ ಬಂಡರನ್ನು ತುಳಿದು ಅಡ್ಡಗಟ್ಟಿದವರ ಎದೆ ಬಗೆದು ಬಾಹುಬಲವೆನಿಸಿರುವ ಬಂಡುಮರು ಆಳೋದಿಗಳ ರುಂಡ ಮುಂಡವನ್ನು ಚೆಂಡಾಡಬೇಕೆನ್ನುತ್ತಿದ್ದೆ. ತೊಡೆತಟ್ಟೆ ಧೂಳ ದ್ರೌಪದಿ ಎಂದು ಕರೆದವನ ಅಟ್ಟಾಸದೆಷ್ಟರ ಮಟ್ಟಿಗಿದೆಯೋ ನೋಡಲೇಬೇಕು. ಅಣ್ಣ ಅಡಿಗಡಿಗೂ ಅಡ್ಡಗಟ್ಟಿ ಕಾಡುತ್ತಿರುವ ಆ ಕುರು ಸಂತತಿಯ ಘೋರ ಕೃತ್ಯಗಳು ನಿಮ್ಮ ಚಿತ್ತಕ್ಕಿನ್ನು ಕಿಚ್ಚನತಿಸಲವೇ? ವಿಷಪ್ರಾಶನ, ಕಪಟ ದೂತ, ಭೀಕರ ಕಾಳಿನ ವಾಸ, ಕೈಲಾಗದ ಏಡಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಅಜ್ಞಾತವಾಸ, ಇವುಗಳ ಸ್ಮರಣೆಯನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರಂತ ಬಲವಂತರೇ ಆದರೆ ಪಣ ತೊಟ್ಟು ರಣರಂಗದಲ್ಲಿ ನಿಲ್ಲಲಿ. ಕೋಟ್ಯಾಧಿಪರಾಗಿ ಬಂದರು ಸಾಟಿ ಇಲ್ಲದೆ ಕುರು ರಕ್ತವನ್ನು ಹೀರುತ್ತೇನೆ. ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತ ಸ್ನಾನಗಳೊಂದಿಗೆ ನಮ್ಮಗಳ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ, ಶಾಂತಿ ಇಲ್ಲ, ಶಾಂತಿ ಇಲ್ಲ. ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ನಡೆಯುತ್ತಿರುವ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಪಾಂಡವರ ಹವಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ಇದೀಗ ತಾನೇ ದೂತನಿಂದ ಸುದ್ದಿಯು ಬಂದಿರುವುದು. ಶಾಂತನಾಗು ಸಹೋದರ. ಇನ್ನೇನು ಅರ್ಜುನನೊಡನೆ ಶ್ರೀಕೃಷ್ಣ ಪರಮಾತ್ಮನ ಆಗಮನವೂ ಆಗುವುದು. ಪರಮಾತ್ಮ ವಂದಿಸುವೆ. ಧರ್ಮಾನಂದನ, ನಿನಗೆ ಮಂಗಳವಾಗಲಿ. ವಾಸುದೇವ, ಅಣ್ಣ, ಈ ಪ್ರಚಂಡ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೆ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯನ್ನು ಆಲಿಸಿ ನಮ್ಮನ್ನು ಉದ್ಧರಿಸಲು ಬಂದೆಯಾ ದೇವ, ನಮ್ಮ ಪಕ್ಷವನ್ನು ವಹಿಸಲು ಬಂದೆಯಾ ದೇವ.
ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು ದೇವ. ಧರ್ಮನಂದನ ಪರಮಾತ್ಮ, ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವಿರಿ? ವಾಸುದೇವ, ಅಸ್ಥಿರವಾದ ರಾಜ್ಯದಾಸಿಗಾಗಿ ಅಪಾರ ಪ್ರಜಾಕೋಟಿಯನ್ನು, ಬಂಧು ಮಿತ್ರರನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತಗೊಂಡ ಭರತ ಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಲೆಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಜಲದ ಬೊಬುಳಿಯಂತೆ ಸಿರಿ ಭೋಗಾನಶ್ವರ. ಪರಮಾತ್ಮ, ಜಲದ ಬೊಬುಳಿಯಂತೆ ಸಿರಿ ಭೋಗಾನಶ್ವರ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ. ಪರಮಾತ್ಮ, ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಗುವುದೇ. ಪರಮಾತ್ಮ, ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಂಬುದೇ. ಹೆಣ್ಣು ಒಂದು ಮಣ್ಣಿಗೋಸ್ಕರ. ಹೌದಲ್ಲವೇ ಪರಮಾತ್ಮ? ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಹೊಡೆದೋಡಿ ಬಡಿದರು. ಭರತ ಭೂಮಿಯನ್ನು ಯಾರಾಡಿದರು ಸರಿ. ಭರತ ಭೂಮಿಯನ್ನು ಯಾರಾಡಿದರು ಸರಿ. ಸಮರವನೊಲ್ಲೆನಯ್ಯ ಕಮಲಾಕ್ಷ. ಜಲದ ಬೊಬುಳಿಯಂತೆ ಸಿರಿ ಭೋಗಾನಶ್ವರ. ಪರಮಾತ್ಮ, ಜಲದ ಬೊಬುಳಿಯಂತೆ ಸಿರಿ ಭೋಗಾನಶ್ವರ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಪರಮಾತ್ಮ, ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ. ಸಮರವನೊಲ್ಲೆನಯ್ಯ ಯದುಪತಿ. ಪರಮಾತ್ಮ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆನು ದೇವ. ಆದುದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಹೇಗಾದರೂ ಶಾಂತಿಗೆ ಸಮ್ಮತಿಸುವಂತೆ ಮಾಡು ಪರಮಾತ್ಮ.
ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರದಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಆದರೆ ಏನು ಮಾಡುವುದು? ಯುದ್ಧ ನಡೆಯುವುದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ಪರಮಾತ್ಮ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಗೊಡ್ಡು ಧರ್ಮದ ಕೊಟ್ಟು ಬೃಹದಾಕಾರದ ಕೋಟೆಯಂತೆ ಬೆಳೆಗಳಿದ್ದಿದೆ. ಅದನ್ನು ಛೇದಿಸಿ ಒಂದು ಕೋಣವೆಂದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ನಮ್ಮೀ 7 ಜನ್ಮಗಳಿಗೆ ಧಿಕ್ಕಾರ. ಭೀಮಸೇನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ? ಕೃಷ್ಣ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುನ್ನುಗ್ಗೋಣವೆಂದು ಮೇಲೇರುವ ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಅಭಿಮಾನದ ಪಟ್ಟು ನಮ್ಮನ್ನು ಮುಂದುವರೆಯಲು ಬಿಡುತ್ತಿಲ್ಲ. ಛೇ, ಸುಡಬೇಕು ಈ ನಮ್ಮ 7 ಜನ್ಮವನ್ನು. ಅರ್ಜುನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿರುವೆ. ಈ ನಿನ್ನ ಪತಿಗಳೈವರ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಇವರ ಮಾತನ್ನು ನಾನು ಧರ್ಮಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ? ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕನನ್ನು ಬಡಿಯಲು ಹೋಗಿ ಬಂಡಿ ಕೂಳನ್ನು ತಾನೇ ತಿಂದ ಬಂಡ ಭೀಮ. ಸಾಕು, ಸುಮ್ಮನಿರಿ. ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಅಣ್ಣ, ಇವರು ನನ್ನ ಪತಿಯೇ? ಧರ್ಮವೆಂದು ಹಂಬಲಿಸುತ್ತ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭು ಇವರು ನನ್ನ ಪತಿ. ಇವರ ಮಾತು ಧರ್ಮಸಮ್ಮತವೆಂದು ನಾನು ಹೇಗೆ ಹೇಳಲಿ ಅಣ್ಣ? ಪಾರ್ಥ, ಫಲ್ಗುಣ, ಧನಂಜಯ, ಕಿರೀಟಿ ಆ ಪರಮಾತ್ಮನನ್ನೇ ಮೆಚ್ಚಿಸಿ ಪಡೆದ ಪಾದಪತಾಶವನ್ನು ಇವರು ನನ್ನ ಪತಿ. ಆ ವಿರಾಟರಾಯನ ಮನೆಯಲ್ಲಿ ಒತ್ತರಿಗೆ ನಾಟ್ಯವನ್ನಭ್ಯಾಸ ಮಾಡಿಸುತ್ತಿದ್ದ ನಾಟ್ಯಲೋಲ ನಿನಗೇಗೆ ಬೇಕು ಈ ಗಾಂಡೀವ? ಇದನ್ನು ಬಿಸಿಟ್ಟು ಕೈಗೆ ಬಳೆಗಳನ್ನು ತಟ್ಟಿಕೊಳ್ಳಿ. ಸಾಕು, ಸುಮ್ಮನಿರಿ. ಅಣ್ಣ, ಇವರ ಅಭಿಪ್ರಾಯವು ಧರ್ಮಸಮ್ಮತ ಹಾಗೂ ಲೋಕಸಮ್ಮತವೆಂದು ನಾನು ಹೇಗೆ ಹೇಳಲಿ ಅಣ್ಣ? ಇವರಾರು ನನ್ನ ಪತಿಗಳಲ್ಲ ಅಣ್ಣ, ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಭಾವದ ಮೃತ್ಯು ಸ್ವರೂಪರು ಅಣ್ಣ. ನಾನು ಮಾಡಿದ ಶಪಥವನ್ನು ಈಡೇರಿಸಿಕೊಂಡು ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಕೊಳ್ಳಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶಿಸಿ ಕಾಳಿಯ ಅವತಾರವನ್ನು ತಾಳಿ ಆ ದುರ್ಯೋಧನ ದುಶ್ಯಾಸನರ ಒಡಲನ್ನು ಬಗೆದು ಅವರನ್ನು ಓಕುಳಿಯಾಡಿ ಅವರ ರಕ್ತದಿಂದ ಈ ನನ್ನ ಮುಡಿಯನ್ನು ಕಟ್ಟಿಸಿಕೊಳ್ಳುವೆನಣ್ಣ. ಅಣ್ಣ, ಇದಕ್ಕೆ ನೀನೊಬ್ಬನ ಆಜ್ಞೆಯಾದರೆ ಸಾಕು ಅಣ್ಣ. ಇಲ್ಲವಾದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಈಗ ಚೆನ್ನಾಯಿತು. ಪತಿಗಳೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದನಷ್ಟೆ. ಇವಳು ಹೇಳಿದ್ದನ್ನು ನೀನು ಕೇಳಿದೆ ಅಲ್ಲ? ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ತುಂಬಾ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದಾಗುವ ಪ್ರಯೋಜನವಾದರೆ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಉಳಿದ 4 ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಭೀಮ ಪ್ರತಿಜ್ಞೆ ಮಾಡಿದ್ದೇಕೋ? ಅಡಗಲಿ ಇನ್ನೀ ಕುವಗ ಕಂಠದ ಕರುಳರಿವ ಬಿಡು ನೋಡಿ. ಕಣ್ಣೀರ ಕರೆಯದಿರೇ ವಲ್ಲವೇ?
ನಿನ್ನ ಕಂಬನಿಗೆ ಬದಲಾಗಿ ಹಾಗೆಯ ಎಂಡಿನ ಕಣ್ಗಳಲ್ಲಿ ಸಹಸ್ರ ಮಡಿ ಕಂಬನಿಯನ್ನು ಹರಿಸುವೆನು. ಕಾಲನೇ ಕೌರವರಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುಲು ಸಮುದ್ರವ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನೊಡಲ ಸುದ್ದೆ ಕಟ್ಟಿಸುವೆನು ನಿನ್ನೀ ಬಿರು ನುಡಿಯ ಪಡದಿರು ಬೆದೆಯ ಏ ನರಕ ಮರ್ದನ ಕೇಳನ್ನ ಶಪಥ ಕಾನ್ಮೋಡ ನಡುಗೆ ನಡುಗೆ ಬೆನ್ನದಲ್ಲಿ ಈ ಭೂಮಿ ಗುಳಿಗೆ ಗುಡಿಗೆ ಬಿರಿಯಲಿ ಉಕ್ಕಿನ ಬಸಲಿ ಸಪ್ತ ಸಾಗರವೇ ಕಾನ್ಮೋಡ ನಡುಗೆ ನಡುಗೆ ಬೆನ್ನದಲ್ಲಿ ಈ ಭೂಮಿ ಗುಳಿಗೆ ಗುಡಿಗೆ ಬಿರಿಯಲಿ ಉಕ್ಕಿನ ಬಸಲಿ ಸಪ್ತ ಸಾಗರವೇ ದುರ್ಗದ ಶಿರವನ್ನು ಕಡಿಯದ ಬಿಡಲ ದುರ್ಗದ ಶಿರವನ್ನು ಕಡಿಯದ ಬಿಡಲ ಚಲದಿಗಂತದಲ್ಲಿ ಬೆಳಗಿದ ವಿಜಯವ ಚಲದಿಗಂತದಲ್ಲಿ ಬೆಳಗಿದ ವಿಜಯವ ಕುರುಕುಲವ ಕಡೆಗಿಡುವೆ ಕುರುಕುಲವ ಕಡೆಗಿಡುವೆ ದುರ್ಳ ಗೌರವರ ಪರಿಪರಿ ಬಿಡದೆ ದುರ್ಳ ಗೌರವರ ಪರಿಪರಿ ಬಿಡದೆ ಕಾಬೋಡ ನಡಿಗೆ ನಡಿಗೆ ಬೆದರದೆ ಈ ಭೂಮಿ ಗುಳಿಗೆ ಗುಳಿಗೆ ತಿರುಗಲಿ ಉಕ್ಕಿ ರಸದ ಸಾಗರೆ ಕೃಷ್ಣ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಕೃಷ್ಣ ಅಂದು ಆ ಕರ್ಣನ ಶಿರವನ್ನು ಭೂಗತ ಮಾಡುವುದಾಗಿ ಆಕುರುವಂಶ ನಾಶಕ್ಕಾಗಿ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ಈ ದ್ರುಪದ ಕುವರಿಗೆ ಕವಿದಿರತಕ್ಕಂಥ ಅಪಮಾನದ ಹೊದಿಕೆಯನ್ನು ಕಿತ್ತೊಗೆದೆ ಅದಂತ ಸಂಧಿ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ ವಿಧ ವಿಧಾಸ್ತ್ರ ಪ್ರಯೋಗದಿಂ ಗಳಿಸಿದನೆ ವಿಜಯನೆಂಬ ಪೆಸರ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಯ ಕೃಷ್ಣ ಹರಿಗಳ ಹತಗೈಯ ಅಮಿತೋತ್ಸಾಹದಿಂದಿಯ ಅನುಜರ ನೀ ಪರಿನೋಯಿಪುದು ತರವೆ ಧರ್ಮ ಜಗೆ ಕೃಷ್ಣ ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಅಚಂದ್ರಾರ್ಕವಾಗಿ ಬೆಳಗಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದು ತೀರಲೇಬೇಕು. ಧರ್ಮನಂದನ ಪರಮಾತ್ಮ ಭೀಮಾರ್ಜುನರು ಬಾಹ್ಯದಲ್ಲಿ ಸಂಧಿಗೆ ಒಪ್ಪಿಕೊಂಡರು ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಒತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವೆ? ಪರಮಾತ್ಮ ಧರ್ಮನಂದನ ಹರಿ ಸಾರ್ವಭೌಮ ನಿನ್ನ ಮರೆಯಿಟ್ಟು ಬೇಡುವೆನು. ಹರಿ ಸಾರ್ವಭೌಮ ನಿನ್ನ ಮರೆಯಿಟ್ಟು ಬೇಡುವೆನು. ಕರುಣದಿಂಪಾಲಿಸೆಯ ಕೃಷ್ಣ. ಪರಮಾತ್ಮ ಕಾನನದ ವಾಸದೋ ಏನೆಲ್ಲ ಅನುಭವಿಸಿದೆವೋ. ಪರಮಾತ್ಮ ಕಾನನದ ವಾಸದೋ ಏನೆಲ್ಲ ಅನುಭವಿಸಿದೆವೋ. ಶ್ವಾನಕೋ ಬೇಡ ತಂದೆ ಈ ಪರಿಯ ದೈನ್ಯತೆ
ನೆತೆಯೋ ಪರಮಾತ್ಮ. ಸ್ವಾನಕೋ ಬೇಡ ತಂದೆ ಈ ಪರಿಯ ದೈನ್ಯತೆಯೋ ಪರಿ ಸಾರ್ವಭೌಮ ನಿನ್ನೋಳ್ ಮರೆಯಿಟ್ಟು ಬೇಡುವೆನೋ ಕರುಣದೆಂಬ ನಿಶ್ಚಯ ಕೃಷ್ಣ ಪರಮಾತ್ಮ. ಮರು ಜನ್ಮ ನೀಡಿದರ ನಗೆ ನರ ಜನ್ಮ ಬೇಡವಯ್ಯ ಪರಮಾತ್ಮ. ಮರು ಜನ್ಮ ನೀಡಿದರ ನಗೆ ನರ ಜನ್ಮ ಬೇಡವಯ್ಯ ನರ ಜನ್ಮ ನೀಡಿದರು ಬೇಡ ಇರಿ ಎಣ್ಣಂತಾನ ಪರಮಾತ್ಮ. ಮರು ಜನ್ಮ ನೀಡಿದರು ಬೇಡ ಇರಿ ಎಣ್ಣಂತಾನ ಪರಿ ಸಾರ್ವಭೌಮ ನಿನ್ನೋಳ್ ಮೊರೆಯಿಟ್ಟು ಬೇಡುವೆನೋ ಕರುಣದಿಂಪ ನಿಶ್ಚಯ ಕೃಷ್ಣ ಕೃಷ್ಣ. ಯದುಪತಿ ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ ದೇವ. ನನ್ನ ಸಮಸ್ತ ವಿಚಾರವನ್ನು ಹರಿತ ಮಹಾಪ್ರಭು ನೀನು. ಇನ್ನು ಮುಂದೆ ನಿಮ್ಮ ಚಿತ್ತವಿದ್ದಂತಾಗಲಿ ದೇವ. ಧರ್ಮನಂದನ ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಪ್ರತೀಕಾರ ತೀರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಾನಕ್ಕಾಗಿಯೇ ನಾಳಿನ ಕುರುಸಭೆ. ಆಗಲೇ ದೇವ. ಅಣ್ಣ ಅಣ್ಣ, ದಯಮಾಡಿ ಧರ್ಮಜನ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ಇದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುವೆನು ಅಣ್ಣ. ತಂಗಿ, ಈ ಮುರ ಅರನ ತಂಗಿಯ ಮುಡಿಯ ಕೈ ಹಾಕಿದ ಆ ಕೆಡುಕ ಕೌರವರ ಪಡೆಯ ಪಡವಿಯೋಳಡಗಿಸದೆ ಬಿಡುವನೇ ತಂಗಿ. ಚಿಂತೆ ಪಡದಿರೋ ಕಾಂತಿಯ ತಾಳೆ ಸದಾ ನಿನ್ನಯ್ಯ ಮನದಿ ಚಿಂತೆ ಪಡದಿರೋ ನೀ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ಮರಿವನೆ ನಿಮ್ಮನು ಪುರವೈರಿ. ಮರಿವನೆ ನಿಮ್ಮನು ಮುರವೈರಿ. ನಿನ್ನ ಸೋನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ನಿನ್ನ ಸೋನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮಯ್ಯ ಏಳಿಗೆಗಾಗಿಯೇ ಮರೆದಿಯ ವಿಶ್ರಾಂತಿ. ನಿಮ್ಮಯ್ಯ ಏಳಿಗೆಗಾಗಿಯೇ ಮರೆದಿಯ ವಿಶ್ರಾಂತಿ. ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆ ಇಂದಿರು. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ಚಿಂತೆ ಇಂದಿರು. ಚಿಂತೆ ಪಡದಿರು ನೀ
ಶಾಂತಿಯ ತಾಳೆ ಸದಾ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ಮದಿಸಿದ ಕೌರವನ ಮೂಲವದ ಮರಿಸಿ ಮದಿಸಿದ ಕೌರವನ ಮೂಲವದ ಮರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ಸ್ವಲ್ಪ ಲಾಂಛನನ ದರ್ಪ ಮುಂದೆ ಕಪಿಲ್ ಧ್ವಜನೆ ವಿಜಯ ಮೆರೆಸುವೆ ಸರ್ಪ ಲಾಂಛನನ ದರ್ಪ ಮುರಿಯುತ್ತೆ ಕವಿ ಗಜವನೆ ವಿಜಯನಿ ಮೆರೆಸುವೆ ಚಿಂತೆ ಪಡದಿರೋ ನೀ. ಶಾಂತಿಯ ತಾಳೆ ಸದಾ ನಿನ್ನಯ ಮನದಿ ಚಿಂತೆ ಪಡದಿರೋ ನೀ. ಸದಯಳೆ ಚಿಂತೆ ಮನದಲ್ಲಿ ಚಿಂತೆ ಪಡದಿರೋ ನೀ. ನಾನು ಹಸ್ತಿನಾವತಿಗೆ ಹೋಗಿ ಬರುವಷ್ಟರಲ್ಲಿ ಭೀಮಾರ್ಜುನನನ್ನು ಕೆರಳಿಸುವ ಭಾರ ನಿನ್ನದು. ನಾನು ಸರ್ವ ಪ್ರಕಾರದಲ್ಲಿಯೂ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ತಮ್ಮ ಮಾತಿನ